ಫ್ರೆಂಡ್ಸ್, ನಿಮಗೆ ರೋಲ್ಸ್ ರಾಯ್ಸ್ ಕಾರುಗಳ ಬಗ್ಗೆ ಗೊತ್ತಿರಬಹುದು. ಈ ಕಾರನ್ನು ಖರೀದಿ ಮಾಡುವುದು ಎಷ್ಟೋ ಜನರ ಕನಸಾಗಿರುತ್ತದೆ. ಜೀವನ ಪರ್ಯಂತ ದುಡಿದ ಹಣವನ್ನು ಅದಕ್ಕೆ ಹಾಕಲು ಸಿದ್ಧವಾಗಿರ್ತಾರೆ. ಆದ್ರೆ ಈ ಖರೀದಿ ಮಾಡುವ ಮುಖ್ಯ ಕೆಲ ವಿಷಯವನ್ನು ಗ್ರಾಹಕರು ತಿಳಿದಿರಬೇಕು. ರೋಲ್ಸ್ ರಾಯ್ಸ್ ಹೆಸರು ಕೇಳುತ್ತಿದ್ದಂತೆ ಕೆಲವರು ನಮ್ಮ ಬಳಿ ಅಷ್ಟೊಂದು ಹಣವಿಲ್ಲ ಎನ್ನುತ್ತಾರೆ. ಒಂದ್ ವೇಳೆ ನಿಮ್ಮ ಬಳಿ ರೋಲ್ಸ್ ರಾಯ್ಸ್ ಖರೀದಿ ಮಾಡುವಷ್ಟು ಹಣ ಇದ್ರೂ ಎಲ್ಲರೂ ಈ ಕಾರು ಖರೀದಿ ಮಾಡಲು ಸಾಧ್ಯವಿಲ್ಲ. ಕಂಪನಿ ನೀವು ಹಣ ನೀಡಿದ್ದೀರಿ ಎನ್ನುವ ಕಾರಣಕ್ಕೆ ಕಾರನ್ನು ನಿಮಗೆ ಮಾರಾಟ ಮಾಡುವುದಿಲ್ಲ. ಕಂಪನಿಯು ಕೆಲವೊಂದು ಷರತ್ತುಗಳನ್ನು ಗ್ರಾಹಕರಿಗೆ ವಿಧಿಸುತ್ತವೆ. ಆ ಷರತ್ತಿನಲ್ಲಿ ಒಂದು ಫೇಲ್ ಆದರೂ ಕಂಪನಿ ನಮಗೆ ಕಾರು ಖರೀದಿಗೆ ಅವಕಾಶ ನೀಡೋದಿಲ್ಲ. ಕಂಪನಿಯು ರೋಲ್ಸ್ ರಾಯ್ಸ್ ಕಾರು ಖರೀದಿಗೆ ಬಂದವನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡುತ್ತದೆ. ಆತ ಕಾರು ಖರೀದಿಗೆ ಯೋಗ್ಯನೇ ಎಂಬುದು ಹಾಗೂ ಕಾರು ಖರೀದಿ ನಂತರ ತನ್ನ ಸ್ಟೇಟಸ್ ಮೇಂಟೈನ್ ಮಾಡಬಲ್ಲನೆ ಎಂಬುದನ್ನು ಪರಿಶೀಲಿಸುತ್ತದೆ. ರೋಲ್ಸ್ ರಾಯ್ಸ್ ಕಾರು ಮಾರಾಟ ಮಾಡುವ ಮೊದಲು ಚಾಲಕನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಕಾರು ಖರೀದಿ ಮಾಡಿದ ವ್ಯಕ್ತಿಯ ಪ್ರತಿ ಬಾರಿಯೂ ಕಾರು ಚಲಾಯಿಸುವುದಿಲ್ಲ. ಹಾಗಾಗಿ ಆತನ ಜೊತೆಗಿರುವ ಚಾಲಕ ಹೇಗೆ ಕಾರು ಚಲಾಯಿಸುತ್ತಾನೆ ಎಂಬುದನ್ನು ಪರೀಕ್ಷೆ ಮಾಡಲಾಗುತ್ತದೆ. ಕಂಪನಿಯ ಬಳಿ 44,000 ಬಣ್ಣದ ಆಯ್ಕೆ ಇರುತ್ತದೆ. ಇದರಲ್ಲಿ ಯಾವುದೇ ಇಷ್ಟವಾಗಿಲ್ಲ ಅಂದ್ರೂ ಕಂಪನಿಯ ಗ್ರಾಹಕನ ಇಚ್ಛೆಯ ಬಣ್ಣದ ಕಾರನ್ನು ಸಿದ್ಧಪಡಿಸಿಕೊಡುತ್ತದೆ. ಆದರೆ ಬೇರೆ ಮಾರುಕಟ್ಟೆಯಲ್ಲಿ ಪೇಂಟಿಂಗ್ ಮಾಡುವಂತಿಲ್ಲ. ಹಾಗೆ ಕಂಪನಿಯ ಸರ್ವಿಸ್ ಸೆಂಟರ್ಗಳಲ್ಲಿಯೇ ಗ್ರಾಹಕರು ರಿಪೇರಿಯನ್ನು ಮಾಡಿಸಬೇಕು. ಗ್ರಾಹಕರು ಯಾವುದೇ ಕಾರಣಕ್ಕೂ ಮೂರನೇ ವ್ಯಕ್ತಿಗೆ ಕಾರನ್ನು ಮಾರಾಟ ಮಾಡುವಂತಿಲ್ಲ. ಆತ ಅದನ್ನು ಕಂಪನಿಗೆ ನೀಡಬೇಕು. ಹಾಗೂ ಕಾರಿನ ಈ ಷರತ್ತು ವಿಚಿತ್ರವಾಗಿದೆ. ಯಾವುದೇ ವ್ಯಕ್ತಿ ಕಾರಿನಲ್ಲಿ ಕುಳಿತುಕೊಳ್ಳುವಾಗ ಅತಿ ಹೆಚ್ಚು ಮೇಕಪ್ ಮಾಡಿರಬಾರದು. ಹಾಗೆ ಹೆಚ್ಚು ಪರ್ಫ್ಯೂಮ್ ಹಾಕಿರಬಾರದು. ಕಾರಿಗೆ ತನ್ನದೇ ಆದ ವಾಸನೆ ಇದ್ದು ಮೇಕಪ್ ಹಾಗೂ ಬೇರೆ ಪರ್ಫ್ಯೂಮ್ ಕಾರಿನ ಸ್ಮೆಲ್ ಹಾಳು ಮಾಡುತ್ತದೆ ಎಂದು ಕಂಪನಿಯು ನಂಬುತ್ತದೆ. ರೋಲ್ಸ್ ರಾಯ್ಸ್ ನಲ್ಲಿರುವ ಏಂಜಲ್ ಮೂರ್ತಿ ಕೂಡ ವಿಶೇಷ ಗುರುತಾಗಿದೆ. ಈ ಮೂರ್ತಿ ಬೆಳ್ಳಿ ಅಥವಾ ಚಿನ್ನದಿಂದ ಮಾಡಲಾಗುತ್ತದೆ. ಇದು ಸಂಪತ್ತಿನ ಚಿಹ್ನೆಯಾಗಿ ಮತ್ತು ಲಕ್ಸುರಿಯ ಪ್ರತೀಕವಾಗಿದೆ. ಇತ್ತೀಚಿನ ದಿನಗಳಲ್ಲಿ ದೇಶದ ಪ್ರಭಾವಶಾಲಿ ವ್ಯಕ್ತಿಗಳು ತಮ್ಮ ಸಂಪತ್ತನ್ನು ತೋರಿಸಲು ಈ ಕಾರುಗಳನ್ನು ಬಳಸುತ್ತಾರೆ. ಜಗತ್ತಿನಲ್ಲಿ ನಂಬಲು ಕಷ್ಟವಾದ ಹಲವಾರು ನಿಗೂಢತೆಗಳಿವೆ. ಅವುಗಳಲ್ಲಿ ಒಂದು ಮೀನಿನ ಮಳೆ. ಹೌದು, ಅದು ಹೇಗೆ ಸಂಭವಿಸುತ್ತದೆ? ಅದು ಸಾಧ್ಯವೇ? ಮೀನಿನ ಮಳೆಯ ಹಿಂದಿನ ಕಾರಣ ನಿಮಗೆ ತಿಳಿದಿದೆಯೇ? ಈ ದೇಶದಲ್ಲಿ ಪ್ರತಿ ವರ್ಷ ನೂರಾರು ಮೀನುಗಳ ಮಳೆ ಆಕಾಶದಿಂದ ಬೀಳುತ್ತದೆ. ಕಳೆದ 100 ವರ್ಷಗಳಿಂದ ಹೊಂಡೋರಸ್ನಲ್ಲಿ ಈ ಮೀನಿನ ಮಳೆ ಸುರಿಯುತ್ತಿದೆ. ಸಾಮಾನ್ಯವಾಗಿ ಮೇ ಅಥವಾ ಜೂನ್ನಲ್ಲಿ ಸಂಭವಿಸುವ ಈ ಮೀನಿನ ಮಳೆಯು ವಾರ್ಷಿಕ ಹವಾಮಾನದ ಘಟನೆಯಾಗಿದೆ. ತೀವ್ರವಾದ ಗುಡುಗು ಸಹಿತ ಮಳೆಯ ನಂತರ ನೂರಾರು ಮೀನುಗಳು ನಗರದ ಬೀದಿಗಳಲ್ಲಿ ಆಕಾಶದಿಂದ ಬೀಳುತ್ತವೆ. ಮೀನು ಮಳೆ ಅಥವಾ ಪ್ರಾಣಿ ಮಳೆ ಎಂದು ಕರೆಯಲ್ಪಡುವ ಈ ವಿದ್ಯಮಾನವು ಶತಮಾನಗಳಿಂದ ಪ್ರಪಂಚದ ಹಲವೆಡೆ ವರದಿಯಾಗಿದೆ. ಆದರೆ ಇಲ್ಲಿನ ಸ್ಥಳೀಯ ದಂತಕಥೆಯ ಪ್ರಕಾರ ಮೀನಿನ ಮಳೆಯು ಈ ಜನರಿಗೆ ಅಲ್ಲಿನ ಫಾದರ್ ಜೋಸ್ ಎಂಬುವ ವ್ಯಕ್ತಿ 1860ರ ದಶಕದಲ್ಲಿ ಈ ಪ್ರದೇಶಕ್ಕೆ ಭೇಟಿ ನೀಡಿ ಪ್ರದೇಶದ ಬಡವರು ಮತ್ತು ಹಸಿದವರಿಗಾಗಿ ಪ್ರಾರ್ಥಿಸಿ ಅವರಿಗೆ ಆಹಾರವನ್ನು ಒದಗಿಸುವಂತೆ ದೇವರನ್ನು ಕೇಳಿದನು ಎಂದು ನಂಬುತ್ತಾರೆ. ಆದರೆ ಈ ಘಟನೆಗೆ ನೈಜ ಕಾರಣವೇನೆಂದರೆ, ವಾಸ್ತವವಾಗಿ ಈ ಮೀನುಗಳು ಸ್ವರ್ಗದಿಂದ ಬೀಳುವುದಿಲ್ಲ. ಅವುಗಳು ಆಕಾಶದಿಂದ ಬೀಳುತ್ತವೆ ಮತ್ತು ಇವು ಸಾಗರ ಅಥವಾ ಸರೋವರಗಳಲ್ಲಿ ಮಾತ್ರ ವಾಸಿಸುವ ಮೀನುಗಳು. ಆದರೆ ಈ ಮೀನುಗಳು ಆಕಾಶವನ್ನು ಹೇಗೆ ತಲುಪುತ್ತವೆ ಎಂದು ಪ್ರಶ್ನೆ ಉದ್ಭವಿಸುತ್ತದೆ. ಅನೇಕ ವಿಜ್ಞಾನಿಗಳು ಇದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ. ಅದರ ಪ್ರಕಾರ ಅಂತಹ ಘಟನೆಗಳು ನೀರಿನ ಬಿರುಗಾಳಿ ಅಥವಾ ಸುಂಟರಗಾಳಿಯಿಂದ ಸಂಭವಿಸುತ್ತವೆ ಎಂದು ಕಂಡುಹಿಡಿಯಲಾಗಿದೆ. ಒಂದು ಸುಂಟರಗಾಳಿ ಸಮುದ್ರ ಅಥವಾ ಸಾಗರವನ್ನು ದಾಟಿದಾಗ ಅದು ನೀರಿನ ತೀವ್ರ ಬಿರುಗಾಳಿಯಾಗಿ ಬದಲಾಗುತ್ತದೆ. ನೀರಿನ ಮೇಲ್ಮೈಯಲ್ಲಿರುವ ಮೀನುಗಳು ಅಥವಾ ಸಮುದ್ರದ ಬಳಿ ಇರುವ ಮೀನುಗಳು, ಕಪ್ಪೆಗಳು, ಆಮೆಗಳು ಮತ್ತು ಏಡಿಗಳು ಸಹ ಗಾಳಿಯಿಂದ ಆಕಾಶದ ಮೇಲೆ ಎಳೆಯಲ್ಪಡುತ್ತವೆ. ಈ ಜೀವಿಗಳು ಸುಂಟರಗಾಳಿಯೊಂದಿಗೆ ಹಾರುತ್ತವೆ ಮತ್ತು ನಂತರ ಗಾಳಿಯ ವೇಗ ಕಡಿಮೆಯಾಗುವವರೆಗೂ ಆಕಾಶದಲ್ಲಿಯೇ ಇರುತ್ತವೆ. ಗಾಳಿಯ ವೇಗ ಕ್ರಮೇಣ ಕಡಿಮೆಯಾದಾಗ ಎಲ್ಲಾ ವಸ್ತುಗಳು ಮಳೆ ನೀರಿನೊಂದಿಗೆ ಕೆಳಗೆ ಬೀಳುತ್ತವೆ. ವಿಜ್ಞಾನಿಗಳ ಪ್ರಕಾರ ಹವಾಮಾನ ಪುಸ್ತಕವಾದ ಇಟ್ಸ್ ರೈನಿಂಗ್ ಫಿಶ್ ಅಂಡ್ ಸ್ಪೈಡರ್ಸ್ ಪ್ರಕಾರ ಇಂತಹ ಘಟನೆಗಳು ಪ್ರತಿ ವರ್ಷ ಪ್ರಪಂಚದ ವಿವಿಧ ಸ್ಥಳಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚು ಬಾರಿ ಕಂಡುಬರುತ್ತವೆ. ನಮ್ಮ ದೇಶದ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಜೈಪುರ ಸೇರಿದಂತೆ ಬಲವಾದ ಗಾಳಿ ಮತ್ತು ಬಿರುಗಾಳಿಗಳು ಸಂಭವಿಸಿದಾಗ ಇಂತಹ ಘಟನೆಗಳು ಇಲ್ಲಿಯೂ ನಡೆಯುತ್ತವೆ. ಪ್ರಪಂಚದ ಎಲ್ಲೆಡೆ ಪ್ರಸಿದ್ಧಿ ಪಡೆದಿರುವ ಡೊಮಿನೋಸ್ ಪಿಜ್ಜಾ ಹುಟ್ಟಿದ್ದು ಎಲ್ಲಿ ಗೊತ್ತಾ? 1960ರಲ್ಲಿ ಅಮೆರಿಕದಲ್ಲಿ ಪ್ರಾರಂಭವಾದ ಡೊಮಿನೋಸ್ ಇಂದು 90ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಸೇವೆಯನ್ನು ವಿಸ್ತರಿಸಿದೆ. ಭಾರತದಲ್ಲಿ ಡೊಮಿನೋಸ್ ಪಿಜ್ಜಾ 1996ರಲ್ಲಿ ತನ್ನ ಮೊದಲ ಶಾಖೆಯನ್ನು ದೆಹಲಿಯಲ್ಲಿ ಆರಂಭಿಸಿತು ಮತ್ತು ಇಂದು ಇದು 300ಕ್ಕೂ ಹೆಚ್ಚು ನಗರಗಳಲ್ಲಿ 1700ಕ್ಕಿಂತ ಹೆಚ್ಚು ಶಾಖೆಗಳನ್ನು ಹೊಂದಿದೆ. ಡೊಮಿನೋಸ್ ತನ್ನ 30 ನಿಮಿಷಗಳಲ್ಲಿ ಪಿಜ್ಜಾ ಗ್ಯಾರಂಟಿಯಿಂದ ಪ್ರಸಿದ್ಧಿಯನ್ನ ಗಳಿಸಿದೆ. ಈ ಗ್ಯಾರಂಟಿ ಗ್ರಾಹಕರಿಗೆ ತ್ವರಿತ ಸೇವೆಯನ್ನು ಒದಗಿಸುವ ಡೊಮಿನೋಸ್ನ ಭರವಸೆಯಾಗಿದೆ. ಇಂದು ಭಾರತದಲ್ಲಿ ಇದು ಸ್ಥಳೀಯ ರುಚಿಗಳಿಗೆ
ಗ್ರಾಹಕರಿಗೆ ತಕ್ಕಂತೆ ಮೆನು ಅನ್ನು ಹೊಂದಿದೆ. ಡೊಮಿನೋಸ್ ಪಿಜ್ಜಾ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಆನ್ಲೈನ್ ಆರ್ಡರ್ ಮತ್ತು ಮೊಬೈಲ್ ಆ್ಯಪ್ ಮೂಲಕ ಗ್ರಾಹಕರಿಗೆ ಸುಲಭವಾದ ಅನುಭವವನ್ನು ನೀಡುತ್ತಿದೆ. ಭಾರತದಲ್ಲಿ ಡೊಮಿನೋಸ್ ಪ್ರತಿದಿನ ಲಕ್ಷಾಂತರ ಪಿಜ್ಜಾಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ. ಡೊಮಿನೋಸ್ ಲೋಗೋದಲ್ಲಿ 3 ಬಿಳಿ ಬಣ್ಣದ ಚುಕ್ಕಿಗಳನ್ನು ಕಾಣುತ್ತೇವೆ. ಇದು ಸಂಸ್ಥೆಯ ಮೊದಲ 3 ಶಾಖೆಗಳ ಪ್ರತೀಕವಾಗಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಅನ್ನು ಕೊಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳೊಂದಿಗೆ ಬರುತ್ತೇನೆ. ಇದುವರೆಗೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.